me, work, work for me, work the body for me, what, work it, get down, ಪುಟಾಣಿ ಸೇ ಹಾಯ್ ಹೇಳಿ ಚಿನಿ ಚಿನಿ ಹಾಯ್ ಹೇಳಿ ಚಿನಿ. ಅವಳಿಗೆ ಅವಳಪ್ಪ ಅಲ್ಲಿ ಅಂಗಡಿಗೆ ಹೋದ್ರು, ಅದಕ್ಕೆ ಅವಳಿಗೂ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಇವತ್ತು ವೀಕೆಂಡ್ ಸ್ಯಾಟರ್ಡೆ ಅಲ್ವಾ, ಸೊ ಮನೇಲೆ ಕೂತು ಬೇಜಾರಾಯಿತು. ಹಾಗೆ ಒಂದು ರೌಂಡ್ ಹೊರಗೆ ಹೋಗೋಣ ಅಂತ ಹೊರಟಿದ್ವಿ. ಹೊರಗೆ ಹೋಗಿ ಬಂದ್ವಿ ಮಾಲ್ಗೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನನ್ನ ವೀಡಿಯೋಸನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಾನು ಶ್ವೇತಾ USA ಇಂದ ಕನ್ನಡ ವ್ಲಾಗ್ಸನ್ನು ಮಾಡ್ತಾ ಇದ್ದೇನೆ. ಇನ್ನು ಯಾರೆಲ್ಲ ನನ್ನ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಫುಲ್ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಪಾರ್ಕಿಂಗಿಗೆ $20 ಕೊಡ್ತೇನೆಂದ್ರು ಪಾರ್ಕಿಂಗ್ ಸಿಗ್ತಾ ಇಲ್ಲ. ಆ ಥರ ಇದೆ ನಮ್ಮ ಕತೆ ಎಲ್ಲ ಇಲ್ಲಿ. ಬಟ್ ವೀಕೆಂಡ್ ಆದ್ರಿಂದ ನಮಗೆ ಪಾರ್ಕಿಂಗೇ ಸಿಗ್ತಾ ಇಲ್ಲ. ಒಂದು ಹೋಟೆಲ್ ಇದು ಪಾರ್ಕಿಂಗಲ್ಲಿ ಇಡೋಣ ಅಂದರೆ ಅವರು ಆಗಲ್ಲ ಅಂತ ಹೇಳಿದ್ರು. ಸೊ ವಿ ಆರ್ ಸರ್ಚಿಂಗ್ ಫಾರ್ ದ ಪಾರ್ಕಿಂಗ್ ನೌ. ನಮ್ಮ ಪುಟಾಣಿ ನಡಿ. ಫೈನಲಿ ಒಂದು ಪಾರ್ಕಿಂಗ್ ಸಿಕ್ತು. ಪಾರ್ಕಿಂಗಿಂದ ಒಳಗೆ ಬಂದ್ವಿ. ವಾಲಂಟಿಯರ್ ಆಗಿದ್ವಿ ನೋಡಿ. ಒಳ್ಳಿತ್ತು ನೋಡಿ ಒಳಗೆ. ಇಲ್ಲ ಇದೆ ಎಂಟ್ರೆನ್ಸ್ ಹೇಳೋದು. ಅಲ್ಲಿ ಕೂತ್ಕೊಂಡು ಫೋಟೋ ಗಿಟ ಎಲ್ಲ ತೆಗಿದಾಗ ಅಲ್ಲಿಂದ ರಿವರ್ ಆಗ್ತಿದ್ದಿಲ್ಲ ಹೇಳಕ್ಕೆ. ತುಂಬ ಟೈಮಿಂದ ಈ ಮಾಲ್ಗೆ ಬರಬೇಕು ಅಂತ ನಾವು ಆನ್ಲೈನಲ್ಲಿ ಚೆಕ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿದೆ ಈ ಮಾಲ್. ಸಿಟಿ ಮಿಡ್ಲಲ್ಲಿ ಒಂದು 15 ಕಿಲೋಮೀಟರ್ಸ್ ರಿವರ್ ಹರಿತದೆ. ಅದರ ಸರೌಂಡಿಂಗ್ಸ್ ಈ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನಾವು ವಾಕ್ ಮಾಡ್ಬೋದು. ಆಮೇಲೆ ತುಂಬ ಮಾಲ್ಸ್ ಇದೆ, ತುಂಬ ಲಕ್ಸುರಿಯಸ್ ಹೋಟೆಲ್ಸ್ ಇದೆ. ತುಂಬ ಚೆನ್ನಾಗಿದೆ ವ್ಯೂ ಅಂತೂ. ತುಂಬ ಟೈಮಿಂದ ಬರಬೇಕು ಅಂತಿದ್ವಿ, ಬಟ್ ನಮಗೆ ಬರೋಕ್ಕೆ ಆಗಿಲ್ಲ. ಯಾವತ್ತು ನೋಡಿದ್ರು ಕೆಲಸ ಬ್ಯುಸಿ ಅಂತ ಇರ್ತಾರೆ. ಬಟ್ ಇವತ್ತಂತೂ ನಾನು ಬಿಡಲೇ ಇಲ್ಲ. ಹಸ್ಬೆಂಡಿಗೆ ತುಂಬ ಫೋರ್ಸ್ ಮಾಡಿ ಕರ್ಕೊಂಡು ಬಂದೇ ಬಿಟ್ಟೆ. ಇಲ್ಲಿನ ಮಾಲ್ ಒಳಗೆ ಈ ಥರ ಜ್ಯುವೆಲ್ಲರೀಸ್, ಕೀ ಚೈನ್ಸ್, ಟಾಯ್ಸ್ ಆ ಥರ ಸೇಲ್ ಮಾಡ್ತಾ ಇರ್ತಾರೆ. ಮಕ್ಕಳೆಲ್ಲ ಬಂದು ಅಟ್ರಾಕ್ಟ್ ಆಗಿ ಅದನ್ನು ಪರ್ಚೇಸ್ ಮಾಡ್ತಾರೆ ಅಂತ. ನಾವು ಮಾಲಲ್ಲಿ ಹೀಗೆ ಸುತ್ತಾಡ್ತಾ ಇರುವಾಗ ಮಗುಗೆ ಈ ಥರದೊಂದು ಆಡೋದು ಸಿಕ್ತು. ಊರಲ್ಲೆಲ್ಲ ಜಾತ್ರೆಯಲ್ಲಿ ಅಥವಾ ಮಾಲ್ಸಲ್ಲಿ ಇದೆಲ್ಲ ಕಾಮನ್ ಅಲ್ವಾ. ಸೊ ನಮ್ಮ ಮಗುಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕಾಗಲಿಲ್ಲ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಮಾಲಲ್ಲೂ ಅದು ಇದ್ಕೊಂಡು ನಮಗೆ ತುಂಬ ಖುಷಿ ಆಯಿತು. ಅವಳಂತೂ ಫಸ್ಟ್ ಟೈಮ್ ಅದ್ರ ಮೇಲೆ ಕೂತ್ಕೊಂಡಿದ್ದಾಳೆ. ನಾವೇನೋ ಭಯ ಪಡ್ಕೊಂಡು ಅಳ್ತಾಳೆ ಅಂದ್ಕೊಂಡ್ರೆ ಅವಳು ಖುಷಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ಲು. ಅದೊಂಥರ ಲೈಟಿಂಗು, ಆ ಡಿಫ್ರೆಂಟ್ ಕಲರ್ಸು ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ಲು.
ನಾವಿರೋ ಸಿಟಿದು ಮೇನ್ ಅಟ್ರಾಕ್ಷನ್ ರಿವರ್ ವಾಕ್. ಈ ರಿವರ್ ವಾಕ್ ಸಿಟಿ ಸೆಂಟರಲ್ಲಿ 15 ಕಿಲೋಮೀಟರ್ಸ್ ಉದ್ದ ಇದೆ. ಬೋಟಲ್ಲಿ ಒಬ್ಬರು ಗೈಡ್ ಇರ್ತಾರೆ, ಅವರು ಎಲ್ಲ ಪ್ಲೇಸನ್ನು ತೋರಿಸಿ ಅವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಡ್ಕೊಂಡು ಹೋಗೋ ಬದಲು ಹೆಚ್ಚಿನ ಟೂರಿಸ್ಟು ಬೋಟಿಂಗ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾರೆ. ಯೂಶ್ವಲಿ ಇಲ್ಲೆಲ್ಲ ಹ್ಯಾಲೋವಿನ್ ಟೈಮಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಭೂತಗಳ ಗೊಂಬೆಗಳನ್ನು ನೇತಾಕಿಡ್ತಾರೆ. ಸೊ ಅದೇ ಥರ ಒಂದು ಸ್ಟ್ಯಾಚು ಇಲ್ಲಿನೂ ಇಟ್ಟಿದ್ದಾರೆ. ಇಲ್ಲಿನ ಹ್ಯಾಲೋವಿನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನನ್ನ ಪ್ರೀವಿಯಸ್ ವ್ಲಾಗಲ್ಲಿದೆ. ಯಾರೆಲ್ಲ ಇನ್ನು ನೋಡಿಲ್ಲ ಐ ಕಾರ್ಡಲ್ಲಿ ಹಾಕಿರ್ತೀನಿ, ನೋಡ್ಕೊಬನ್ನಿ. ಅಗೇನ್ ಹ್ಯಾಲೋವಿನ್ ರಿಲೇಟೆಡ್ ಡೆಕೋರೇಷನ್ ಇಲ್ಲಿನೂ ಮಾಡಿದ್ದಾರೆ. ನಾ ಹೇಳಿದಾಗೆ ಎಲ್ಲ ಮಾಲ್ಸಲ್ಲಿ ಅಸ್ಥಿ ಪಂಜರ ಇಲ್ಲ ದೆವ್ವಗಳ ರಿಲೇಟೆಡ್ ಏನಾದರೂ ಒಂದು ಐಟಮ್ಸ್ ಇಟ್ಟೇ ಇಟ್ಟಿರ್ತಾರೆ. ರಿವರ್ ವಾಕ್ ಸುತ್ತಾಟ ಮುಗಿಸಿ ನಾವು ಬಂದಿದ್ದು ಕಾರ್ ವಾಶ್ಗೆ. ಬಟ್ ನಮ್ಮ ಪುಟಾಣಿಗೆ ಕಾರ್ ವಾಶ್ ಅಂದರೆ ಸಖತ್ ಹೆದರಿಕೆ. ಅಲ್ಲೆಲ್ಲ ಫೋರ್ಸ್ಫುಲಿ ವಾಟರ್ ಬರೋದು, ಆಮೇಲೆ ಸೋಪ್ ಬಬಲ್ಸ್ ಅದನ್ನೆಲ್ಲ ನೋಡಿ ಇವಳಿಗೆ ತುಂಬ ಭಯ ಆಗ್ತದೆ. ಸೊ ಅವಳು ಇಣುಕ್ತಾ ಇದ್ದಾಳೆ, ಹಾಗೆ ಅಳೋಕ್ಕೂ ಸ್ಟಾರ್ಟ್ ಮಾಡಿದ್ಲು. ಕಾರ್ ವಾಶ್ ಎಲ್ಲ ಆಯಿತು, ಈಗ ಡ್ರೈ ಆಗ್ತಾ ಇದೆ. ಇಲ್ಲಿ ಮಕ್ಕಳು ಫ್ರಂಟ್ ಸೀಟಲ್ಲಿ ಕುತ್ಕೊಳ್ಳುವಾಗಿಲ್ಲ, ಆಮೇಲೆ ಕಾರ್ ಸೀಟ್ ಕಂಪಲ್ಸರಿ. ಹಾಗೆ ಅವಳನ್ನು ಹಿಂದೆ ಕುತ್ಕೊಳಿಸಿದೆ. ಕಾರ್ ವಾಶ್ ಏನು 2 to 3 minutes ಅಷ್ಟೇ ಆಗುತ್ತೆ. ಇದು ಸೆಕೆಂಡ್ ಟೈಮ್ ಪುಟಾಣಿನ ಕಾರ್ ವಾಶಿಗೆ ಕರ್ಕೊಂಡ್ಬಂದಿದ್ದು. ಹಾಗೆ ನೋಡಿ ನೋಡಿ ಅಭ್ಯಾಸ ಆಗುತ್ತೆ ಅವಳಿಗೆ. ಕಾರ್ ವಾಶ್ ಆಯಿತು, ಈಗ ಔಟ್ಸೈಡ್ ವಾಶ್ ಆಗುತ್ತೆ ಮ್ಯಾನ್ಯಲಿ. ಈಗ ಇನ್ಸೈಡು ನಾವೇ ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೋಬೇಕು. ಇವಳಂತೂ ಹೆದರ್ಕೊಂಡು ಎಮ್ಮೆ ಅಂತ ಕೂಗ್ತಾ ಇದ್ಲು. ಇವಳೇ ಕೂಗಿದ್ದ ಇಷ್ಟೊತ್ತು, ಅಳ್ತಾ ಇದ್ದಿದ್ದು ಇವಳೇ ಇಷ್ಟೊತ್ತು. ಬಾಯ್ಚೆ ಬಾ. ಇಲ್ಲಿ ಈ ಥರ ಇರುತ್ತೆ. ಇದರಲ್ಲಿ ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೋಬೋದು. ಒಳಗೆ ಇರೋ ಡಸ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಡ್ಬೋದು ಕಾರನ್ನ. ಇಷ್ಟು ಜಗಮಗ ಅಂತಿದೆ ನಮ್ಮ ಕಾರು. ಜಗಮಗ 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 ಅಂತಿದೆ. ಚಂದ್ರ ಚಂದ್ರ ಚಂದ್ರ
ಒಂದು ಏರೋಪ್ಲೇನ್ ಹೋಗ್ತಾ ಇದೆ. ಅಪ್ಪ ಕಾರ್ ಕ್ಲೀನ್ ಮಾಡ್ತಿದ್ರೆ ಅಮ್ಮ ಮಗಳದ್ದು ಫೋಟೋಶೂಟ್ ಆಗ್ತಾಯಿತ್ತು. ಇಲ್ಲಿದೆ ನೋಡಿ ಫೋಟೋಸ್. ನನ್ನ ವ್ಲಾಗ್ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.